ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಹೇಳಕ್ಕಾಗಲ್ಲ. ನಾನು ಅಷ್ಟೆ. ಎಲ್ಲ ಸರಿ ಇರೋ ನಾನು ಕೂಡ ನನ್ನ ಮನಸ್ಸಲ್ಲಿರೋದನ್ನ ಹೇಳಕ್ಕೊಳಕ್ಕಾಗಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ತಾತ. ಮಾವ, ಇನ್ನೊಂದು 10 ನಿಮಿಷದಲ್ಲಿ ತಿಂಡಿ ರೆಡಿ ಆಗ್ಬಿಡುತ್ತೆ. ವಿಶ್ವ, ಕಾಫಿ ತಗೋ. ವಿಶ್ವ, ಯಾಕೋ ದೇಹ ಇಲ್ಲಿದ್ರು ಮನ್ಸಿನೆಲ್ಲೋ ಇದೆ? ಗಾಳಿಗೆ ಹೇಗೆ ಬೇಲಿ ಕಟ್ಟಕ್ಕಾಗಲ್ವೋ ಹಾಗೆ ಪ್ರೀತಿಗೂ ಕೂಡ ಬೇಲಿ ಕಟ್ಟಕ್ಕಾಗಲ್ಲಮ್ಮ. ಎಲ್ಲ ಅಡೆತಡೆಗಳನ್ನ ದಾಟಿ ಬರೋದೇ ಪ್ರೀತಿ. ಆದರೂ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೋಸ್ಕರ ಬೇಲಿ ಹಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದನ್ನೇ ಕಣೋ ಜವಾಬ್ದಾರಿ ಅಂತ ಹೇಳೋದು. ಇಷ್ಟು ದಿನ ಅವಳನ್ನ ಮರೆಯೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಅವಳನ್ನ ಸ್ವಲ್ಪ ಮರೆಯಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ನಿನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ. ಯಾವ ಸಮಯ ನಿನ್ನ ಕೆಟ್ಟ ಪರಿಸ್ಥಿತಿಗೆ ತಂದಿದ್ದೋ ಅದೇ ಸಮಯ ನಿನ್ನ ಒಳ್ಳೆ ಪರಿಸ್ಥಿತಿಗೆ ತರುತ್ತೆ ಕಣೋ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ಇದೇ ಸುಳ್ಳೇ ಹೇಳ್ಬೇಕಾ? ಬೇರೆ ಸುಳ್ಳು ಹೇಳಕ್ಕಾಗಲ್ವಾ? ಹೋಸಲ ಹೇಳ್ದಂಗೆ ನೀನು ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ನನ್ನ ಲೆಕ್ಕಾಚಾರ ಕರೆಕ್ಟ್ ಆಗಿದೆ, ನಾನೇನು ಹೇಳಿದ್ದೀನಿ ಅದನ್ನೇ ಮಾಡು, ಹೋಗು. ಅಯ್ಯೋ, ನನಗೆ ಮೊದಲೇ ಅತ್ತೆ ಹತ್ರ ಸುಳ್ಳು ಹೇಳಕ್ಕೆ ಬೇಜಾರು, ಅದರಲ್ಲೂ ನೀವು ಈ ಸುಳ್ಳು ಹೇಳು ಅಂತೀರಾ. ಹಿಂಗೆ ಮಾತಾಡ್ತಿರ್ತೀಯ ಅಥವಾ ಹೋಗಿ ಕೆಲಸ ಮಾಡ್ತೀಯ? ಹೋಗಿ ಹೇಳು ಬೇಗ. ಕರ್ಮ, ಹೋಗು. ಹೋಗ್ತೀನಿ ಬಿಡಿ. ನೋಡೋಗ್ಬಿಡು. ಇವಳಿಗೆ ಬಿಟ್ಟರೆ ಇನ್ನೇನೇನು ಮಾತಾಡ್ತಾಳೋ, ನಾನೇ ಹೋಗ್ತೀನಿ. ಅತ್ತೆ, ತಿಂಡಿ ಏನು ಮಾಡೋಣ ಅತ್ತೆ? ಯಾಕೆ ವೀಣಾ, ಏನಾಯ್ತು ನಿನ್ಗೆ? ಯಾಕೆ ಒಂಥರ ಇದೆಯಾ? ಅಮ್ಮ, ಅದು ಅವ್ರ ಅಮ್ಮಂಗೆ ಹುಷಾರಿಲ್ವಂತೆ, ಅದಕ್ಕೆ ನೋಡ್ಕೊಳ್ಳೋಕೆ ಯಾರಿಲ್ಲ ಅಂತ ಬೆಳಗ್ಗೆಯಿಂದ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಯ್ಯೋ, ಬೀಗರ್ಗೆ ಹುಷಾರಿಲ್ವಾ? ಸರಿ, ನಾನು ಹೋಗಿ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಅಮ್ಮ, ಹುಷಾರಿಲ್ಲದೆ ಮಲಗಿರ್ತಾರೆ, ಅವ್ರು ಹೆಂಗೆ ಫೋನ್ ಅಟೆಂಡ್ ಮಾಡ್ತಾರೆ? ಹೌದಲ್ವಾ? ಅದಕ್ಕೆ ನಾವಿಬ್ರು ಹೋಗಿ ನೋಡ್ಕೊಂಡ್ ಬರ್ತೀವಿ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ನೋಡ್ಕೊಂಡ್ ಬಾಪ. ವೀಣನ್ ಬಿಟ್ರೆ ಅವ್ರಿಗೆ ಯಾರಿದ್ದಾರೆ? ಅತ್ತೆ, ಅದು ತಿಂಡಿ ಮಾಡ್ಬಿಟ್ಟು ಹೋಗ್ಲಾ? ತಿಂಡಿ ಎಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೋಗ್ಬಾಮ್ಮ. ಆಯ್ತು ಅತ್ತೆ, ಹೋಗ್ಬಿಡ್ತೀವಿ. ಏ ವೀಣಾ, ಬಾರೆ, ನಾನು ಆಫೀಸ್ ಹೊಟ್ರೆ ಕರ್ಕೊಂಡು ಹೋಗಲ್ಲ, ಬೇಗ ಹೋಗ್ಬಿಡ್ತೇವೆ. ಆಯ್ತಪ್ಪ. ರೀ, ನೀವು ಮಾಡೋ ಕೆಲಸಕ್ಕೆ ಕೊನೆಗೂ ನಮ್ಮಮ್ಮಗೆ ಹುಷಾರಿಲ್ಲ ಅಂತಲೇ ಹೇಳಬೇಕಾಯ್ತು. ಬಿಡೇ, ಅಳಿಯಂದ್ರು ಹೊಸ ಮನೆ ಕಟ್ತಿದ್ದಾರೆ ಅಂತ ನಮ್ಮ ಮತ್ತೆ ಖುಷಿ ಪಡ್ತಾರೆ. ನೀನು ಬೇಗ ರೆಡಿಯಾಗಿ. ಬ್ಯಾಗ್ ಎಲ್ಲ ಇಟ್ಟಿದ್ನಲ್ಲ. ಏನಾಯ್ತು ರೀ? ಯಾಕೆ ಹೇಳ್ತಿದ್ದೀರಾ? ಜಾನ್ವಿ ಅವರೇ, ನೀವ್ಯಾಕೆ ಬರಕ್ ಹೋದ್ರಿ? ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ದಯವಿಟ್ಟು ನೀವು ಹೋಗಿ. ಒಂದು ನಿಮಿಷ, ರೆಸ್ಟ್ ಎಲ್ಲ ಆಯ್ತು, ನೀವು ಯಾಕೆ ಹೇಳ್ತಿದ್ದೀರಾ ಹೇಳಿ? ಏನಾಯ್ತು ರೀ? ಯಾಕೆ ಇಷ್ಟ ಅಳ್ತಾ ಇದ್ದೀರಾ? ಜಾನ್ವಿ ಅವರೇ ನೋಡಿ,
ನಿಮಗೆ ನಾನು ನಡ್ಕೊಳ್ಳೋ ರೀತಿ ವಿಚಿತ್ರ ಅಂತ ಅನ್ನಿಸ್ಬೋದು, ಆದರೆ ಒಂದೇ ಒಂದ್ಸಲ ಯೋಚನೆ ಮಾಡಿ, ಜಸ್ಟ್ ಒನ್ಸ್. ನಾನು ನನ್ನ ವಸ್ತುಗಳನ್ನ ಎಷ್ಟು ತೀವ್ರವಾಗಿ ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಲ್ವಾ? ಒಂದೇ ಒಂದು ವಸ್ತು ಆ ಕಡೆ ಈ ಕಡೆ ಆಗೋದ್ರೆ ನನಗೆ ತುಂಬ ಬೇಜಾರಾಗಿ ಹೋಗುತ್ತೆ, ಸಹಿಸೋಕ್ಕೆ ಆಗಲ್ಲ. ವಸ್ತುಗಳನ್ನೇ ಅಷ್ಟೊಂದು ಪ್ರೀತಿಸೋನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಲ್ವಾ? ಅಂಥದ್ರಲ್ಲಿ ನೀವು ನನಗೆ ಹೇಳ್ದೆ ಕೇಳದೆ ಏನೇನೋ ಮಾಡಿಬಿಟ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ? ನನಗೆ ತುಂಬ ಬೇಜಾರಾಗುತ್ತೆ ಜಾನ್ವಿ ಅವರೇ. ನೋಡಿ, ನನಗೆ ನಿಮ್ಮನ್ನ ಹುಚ್ಚನಾಗಿ ಪ್ರೀತಿ ಮಾಡಕ್ಕೆ ಬರುತ್ತೆ ಹೊರತು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಹೇಗೆ ಅದನ್ನು ನಿಮಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ. ನಾನಿದು ಯಾವುದನ್ನು ನಿಮ್ಮನ್ನು ಹರ್ಟ್ ಮಾಡಬೇಕು ಅಥವಾ ನಿಮಗೆ ಬೇಜಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ನನಗೆ ಯಾರ ಪ್ರೀತಿನೂ ಸಿಕ್ಕೇ ಇಲ್ಲ. ಆ ಪ್ರೀತಿಗೋಸ್ಕರ ನಾನು ತುಂಬ ನೋವುಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ. ಆ ಕಳೆದೋಗಿರೋ ಪ್ರೀತಿ ಎಲ್ಲ ನಿಮ್ಮಿಂದ ಸಿಗುತ್ತೆ ಅಂತ ನಾನು ಬಯಸ್ಬಿಟ್ಟೆ. ಅದು ನಂಗೆ ಸಿಕ್ತು ಕೂಡ. ಅದಕ್ಕೆ ನಾನು ನಿಮ್ಮನ್ನ ಎಷ್ಟೋ ತೀವ್ರವಾಗಿ ಹಚ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟೊಂದು ಪ್ರೀತಿ ಮಾಡ್ರು ನಿಮ್ಮನ್ನ ನಾನು ಹೇಗೆ ಕಳ್ಕೊಳ್ಳಿ? ನನಗದನ್ನು ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ನಾನು ದೇವ್ರು ಬೇಕಾದ್ರೆ ನಾನು ಉಸಿರು ನಿಲ್ಲಿಸ್ಬೋದು, ಆದರೆ ನನ್ನ ಉಸಿರಲ್ಲಿ ಬೆರ್ತಿರೋ ನಿಮ್ಮ ಉಸಿರನ್ನ ಯಾವತ್ತೂ ಕಿತ್ಕೊಳಕ್ಕಾಗಲ್ಲ, ಕಿತ್ಕೊಳಕ್ ನಾನು ಬಿಡಲ್ಲ. ಅಂಥದ್ರಲ್ಲಿ ಯಾರೋ ನಿಮ್ಮ ಬಗ್ಗೆ ಏನೇನೋ ಮಾತಾಡಿದ್ರೆ, ನಿಮ್ಮ ಮೈ ಮುಟ್ಟಿದ್ರೆ ನಾನು ಸುಮ್ಮನಿರಕ್ಕಾಗತ್ತಾ? ಹೇಗೆ ಸಹಿಸ್ಕೊಳ್ಳಿ? ನೋಡಿ, ನನಗೆ ನಿಮ್ಮನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನೀವು ನನಗೆ ಸ್ವಂತ, ನೀವು ನನ್ನ ಜೀವ, ನೀವು ನನ್ನ ಜೀವನ. ನನಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ ಜಾನ್ವಿ ಅವರೇ. ನೀವೇನು ಯೋಚನೆ ಮಾಡಬೇಡಿ, ಇನ್ನು ಮುಂದೆ ನಾನು ಇಂಥ ತಪ್ಪು ಮಾಡಲ್ಲ. ಛೇ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋಕೆ ಇವ್ರ ಮನಸ್ಸನ್ನ ನೋಯಿಸ್ಬಿಟ್ಟೆ. ಇವ್ರನ್ನ ನೋಡ್ತಿದ್ರೆ ಕಲ್ಮಶನೇ ಇಲ್ಲದೆ ಇರೋ ಚಿಕ್ಕ ಮಗುವಿನ ಥರ ಇದ್ದಾರೆ. ಇನ್ಮೇಲೆ ಇವ್ರಿಗೆ ಬೇಜಾರಾಗೋಂಥದ್ದು ಏನು ಮಾಡಬಾರ್ದು. ನೋಡಿ, ಯಾರೇ ಬಂದರೂ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮಿಂದ ಎಲ್ಲೂ ಹೋಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.